ತಗಡೂರು ಜನವರಿ 30, 2026. ಮಹಾತ್ಮನು ಹುತಾತ್ಮನಾದ ಹಾಗೂ ಸರ್ವೋದಯದ ತತ್ವಗಳನ್ನು ನಾವು ಎತ್ತಿ ಹಿಡಿಯುವ ದಿನ ಇದು. ಕರ್ನಾಟಕದ ಪುಟ್ಟ ಹಳ್ಳಿ ತಗಡೂರು ಈ ಆದರ್ಶಗಳನ್ನು ತನ್ನ ಕಣ್ಣ ರೆಪ್ಪೆಯ ಮೇಲೆ ಹೊತ್ತಿದೆ. ಗಾಂಧೀಜಿಯ ಆದರ್ಶಗಳನ್ನು ನಿರಾಕರಿಸುತ್ತಿರುವ ಈ ಹೊತ್ತು ವ್ಯವಸ್ಥೆಯು ಜಾಗತೀಕರಣದ ಅಪಾಯದ ಗಂಟೆಗಳಿಗೆ ಕಿವುಡಾಗಿರುವುದನ್ನು ತೋರಿಸುತ್ತದೆ. ಸತ್ಯ, ಅಹಿಂಸೆ ಅದು ಬೇಕು ಇವತ್ತು ಜಗತ್ತಿಗೆ. ಅಂಥ ಒಂದು ತತ್ವವನ್ನ ನಾವು ಚರಕದ ಮುಖಾಂತರ, ಉತ್ಪಾದನೆ ಮುಖಾಂತರ, ಗ್ರಾಮಗಳನ್ನು ಕಟ್ಟುವ ಮುಖಾಂತರ ನಾವು ಮಾಡಬೇಕಾಗಿದೆ. ಗಾಂಧೀಜಿ ಒಂದು ಮಾತು ಹೇಳಿದರು, ಏನಂದ್ರೆ ಪಟ್ಟಣಗಳು ಹಳ್ಳಿಗಳ ರಕ್ತವನ್ನು ಇರ್ತಾ ಇದೆ, ಹಾಗಾಗಬಾರ್ದು. ಹಾಗೆ ಮಾಡಿದರೆ ಪಟ್ಟಣಗಳು ಉಳಿಯಲ್ಲ, ಹಳ್ಳಿಗಳು ಉಳಿಯಲ್ಲ. ಮೈಸೂರಿನ ಬಳಿಯ ಪುಟ್ಟ ಹಳ್ಳಿ ತಗಡೂರು ಎಲ್ಲ ಅಪಸವ್ಯಗಳ ನಡುವೆ ಗಾಂಧೀಜಿಯ ಆದರ್ಶಗಳ ಬೀಜವನ್ನು ಬಿತ್ತುವ ಪ್ರಯತ್ನ ಮಾಡುತ್ತಿದೆ. ತಗಡೂರಿನ ಖಾದಿ ಕೇಂದ್ರವು ನಾಡಿನ ಹಳೆಯ ಕೇಂದ್ರಗಳಲ್ಲಿ ಒಂದಾಗಿದ್ದು, ಮಹಿಳೆಯರು ಖಾದಿ ನೂಲುವ ಮೂಲಕ ಬದುಕು ಕಟ್ಟಿಕೊಳ್ಳುತ್ತಿದ್ದಾರೆ. ನಮ್ಮ ಅತ್ತೆ ಅವ್ರ ಕಾಲದಿಂದ ಕೆಲಸ ಮಾಡ್ತಾಯಿದ್ರು. ಅವ್ರು ತೀರೋಗ ಮೇಲೆ ನಾವು ಸೊಸೆರು ಮಾಡ್ತಾಯಿದ್ದೀವಿ ಸರ್. ಈಗ ನಾವೆಲ್ಲ ಸೇರಿ 30 ವರ್ಷ, 40 ವರ್ಷ, 50 ವರ್ಷದಿಂದ ಮಾಡ್ತಾವ್ರೆ. ಏನು ಇಂಪ್ರೂವ್ನೇ ಇಲ್ಲ ಸರ್. ಬಿಲ್ಡಿಂಗ್ ಎಲ್ಲ ಬಿದ್ದೋಗೈತೆ. ಕಡಿಮೆ 8 ಆನೆಯಿಂದ ನಾವು ಕೆಲಸ ಮಾಡಿದ್ದೀವಿ. ಈಗ 10 ರೂಪಾಯಿ ಮಾಡೋರೆ ಅಷ್ಟೇ. ನಮ್ದು ಯಾರು ಕೂಲಿಗೂ ಕಲಿಯೋದು ಸರ್. ಸಣ್ಣ ಮಕ್ಕಳು ಕಟ್ಕೊಂಡು ನಾವು ಕೆಲಸ ಮಾಡ್ತಿರೋದು ಸರ್. ಇಲ್ಲಿ ಯಾರು ಶ್ರೀಮಂತರು ಬರ್ತಾರೆ ಸರ್ ನೂಲಕ್ಕೆ? ನಮ್ಮಂಥ ಬಡವರೇ ನೂಲ್ಬೇಕು. ಇನ್ನು ಕೆಲವೇ ವರ್ಷದಲ್ಲಿ ನಮ್ಮ ಎಲ್ಲ ಕೌಶಲ್ಯಗಳು ಜನರಿಂದ ಮಾಯ ಆಗೋಗ್ಬಿಡ್ಬೋದು. ಇವತ್ತು ಆಗ್ತಾ ಇರ್ತಕ್ಕಂತಹ ಕೃತಕ ಬುದ್ಧಿಮತ್ತೆ, ರೋಬೋಟಿಕ್ಸ್ ಇವೆಲ್ಲ ಬಂದು ಜನರು ತಮ್ಮ ಕೈಯನ್ನೇ ಮರೆತು ಬಿಡ್ತಾರೇನೋ ಅನ್ನೋ ಮಟ್ಟಕ್ಕೆ ಹೊರಟೋಗ್ತಾ ಇದೆ. ಅದೇ ಸಮಯದಲ್ಲಿ ಮತ್ತೆ ಕೌಶಲ್ಯದಿಂದ ಮಾಡಿದಂಥ ವಸ್ತುಗಳಿಗೆ ಇಲ್ಲೂ ಸಲ್ಲದ ಬೇಡಿಕೆ ಕೂಡ ಬರ್ತಾ ಇದೆ. ಎಷ್ಟೊಂದು ಬೇಡಿಕೆ ಬರ್ತಾ ಇದೆ ಅಂದರೆ, ಮೆಷಿನ್ ಉತ್ಪನ್ನಗಳನ್ನು ಜನ ಬಳಸಿ ಎಷ್ಟೊಂದು ಅದ್ರ ಬಗ್ಗೆ ಅಸಹ್ಯ ಪಟ್ಕೊಳ್ಳೋ ಸ್ಥಿತಿ ಬಂದ್ಬಿಟ್ಟಿದೆ. ಅಂತಂದರೆ ಕೈಯಲ್ಲಿ ಮಾಡಿದ ವಸ್ತು, ಅಮ್ಮ ಮಾಡಿದ ಅಡುಗೆ, ಹಳ್ಳಿಲಾದ ಉತ್ಪನ್ನ, ಸಾವಯವ ಉತ್ಪನ್ನಕ್ಕೆ ಜನಕ್ಕೆ ಒಂದು ರೀತಿ ಬೇಡಿಕೆ ಕೂಡ ಬರ್ತಾ ಇದೆ. ಗಾಂಧೀಜಿಯವರು ತಗಡೂರಿನ ಮಣ್ಣನ್ನು ಮೆಟ್ಟಿದ್ದ ನೆನಪು ಅಳಿಸಿ ಹೋಗುತ್ತಿರುವುದು ವಿಷಾದನೀಯ. ತಗಡೂರು ರಾಮಚಂದ್ರರಾಯರಂತಹ ಮಹನೀಯರ ಮನೆಯು ಇವತ್ತು ಕುಸಿಯುತ್ತಿರುವ ಗೋಡೆಗಳಾಗಿ ಉಳಿದಿರುವುದು ದುರಂತ. ಗಾಂಧೀಜಿಯವರ ಸ್ವದೇಶಿ ಚಳುವಳಿಗೆ ಬದುಕನ್ನೇ ತೆತ್ತುಕೊಂಡಿದ್ದ ಸ್ವಾತಂತ್ರ್ಯ ಹೋರಾಟಗಾರ ತಗಡೂರರು ಈ ಹಳ್ಳಿಗರ ನೆನಪಿನ ಅಂಗಳದಲ್ಲಿ ಮಾತ್ರ ಇದ್ದಾರೆ. ಖಾದಿ ಗ್ರಾಮೋದ್ಯೋಗ ಕೇಂದ್ರವನ್ನು ಒಟ್ಟು ಸಮಗ್ರವಾಗಿ ಅಭಿವೃದ್ಧಿಪಡಿಸಬೇಕು, ಕೇವಲ ಬದನವಾಳು ಕೇಂದ್ರವನ್ನಲ್ಲ ಅಂತ ಹೇಳಿ ಅದರ ವಿವರಗಳನ್ನು ಸಲ್ಲಿಸಿದ್ದಾರೆ. ಇದಕ್ಕೆ ನಿಮ್ಮೆಲ್ಲರ ಅನುಮೋದನೆಯನ್ನು ಚಪ್ಪಾಳೆಯ ಮೂಲಕ ಸೂಚಿಸಬೇಕು. ಅವರು ನೇಯುವ ಖಾದಿಯು ಅವರು ಬದುಕನ್ನು ನಡೆಸಲು ಅಗತ್ಯವಿರುವಷ್ಟು ಹಣವನ್ನು ಅವರಿಗೆ ತರುವುದಿಲ್ಲ. ಸರ್ವೋದಯ ದಿನದಂದು ಅವರು ತಮ್ಮ ಸಂಕಟಗಳನ್ನು ತೋಡಿಕೊಂಡಿದ್ದು, ಅವರ ಸ್ಥಿತಿಗತಿಗಳ ಸುಧಾರಣೆಗೆ ಚಳುವಳಿಯು ನೆರವಾಗುವ ಭರವಸೆ ಹೊಂದಿದ್ದಾರೆ. ಕೈಮಗ್ಗಗಳಲ್ಲಿ ನೇಯ್ದಂತ ಖಾದಿ ಯಾವುದು, ಮಷೀನಲ್ಲಿ ಮಾಡಿರುವಂತ ಖಾದಿ ಯಾವುದು ಅಂತ ಗೊತ್ತಾಗದೆ ಖಾದಿಯನ್ನ ಕೊಂಡ್ಕೋತಾ ಇದ್ದಾರೆ ಜನ. ಆದ್ರೆ ಪವರ್ ಲೂಮ್ ಖಾದಿಯನ್ನ ಕೊಂಡ್ಕೋತಾ ಇದ್ದಾರೆ. ಆದ್ರೆ ನಾವು ಈಗ ಮಾಡ್ಬೇಕಾಗಿರೋದು ಕೈಮಗ್ಗದ ಖಾದಿಯನ್ನ ಕೊಂಡ್ಕೊಳ್ಳಿ ಅಂತ ಹೇಳಿ ನಾವು ಪ್ರಮೋಟ್ ಮಾಡ್ಬೇಕಾಗಿರೋದು. ಬದುಕಿನಲ್ಲಿ ಉತ್ಸಾಹ, ಏನಾದರೂ ಮಾಡಬೇಕು ಅನ್ನೋ ಒಂದು ಛಲ ಏನಿದೆ, ಆ ನೈಪುಣ್ಯತೆಯನ್ನ, ಲವಲವಿಕೆಯನ್ನ ನಾವು ಮತ್ತೆ ಜೀವಂತ ತರೋದೇ ಈಗ ನಮ್ಮ ಮುಂದಿರುವಂತಹ ಸವಾಲು. ಬೆಟ್ಟರ್ ಮಾದಯ್ಯ ಗತಿಯಂದು ಅವರು ಹಟ್ಟಿ ಹಂಬಲವ ಮರೆತಾರೋ, ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. The sense of togetherness, of connectedness. So you're doing this together, you're creating something together, and you're being part of something bigger than yourself. ನಮ್ಮ ಸಮಾಜದಲ್ಲಿ ಈಗ ತುಂಬ ಹಿಂಸೆ ಆಗ್ತಾ ಇದೆ. ಆ ಹಿಂಸೆ ಬರೀ ಯುದ್ಧಗಳ ಮೂಲಕ ಅಥವಾ ಯಾರನ್ನ ಕೊಲ್ಲೋದ್ರ ಮೂಲಕ ಆಗ್ತಾ ಇರಲ್ಲ, ನಮ್ಮ ಆರ್ಥಿಕತೆಯಲ್ಲೇ ಇರುವ ಹಿಂಸೆಯಿಂದ ಆಗ್ತಾ ಇದೆ. ನಮ್ಮ ಈಗಿನ ಆರ್ಥಿಕತೆಯಲ್ಲಿ ಸಂಪತ್ತೆಲ್ಲ ಕೆಲವರದ್ದಕ್ಕಾಗಿ ಹೋಗ್ತಾ ಇದೆ. ಅಂಥ ಒಂದು ಆರ್ಥಿಕತೆಯನ್ನು ನಡೆಸಲಿಕ್ಕಾಗಿ ಈ ಯುದ್ಧ, ಇಂಥ ಹಿಂಸೆ ಎಲ್ಲ ಬೇಕಾಗ್ತದೆ. ಇತ್ತೀಚಿನ ದಿನಗಳಲ್ಲಿ ಈ ತರಹದ ಖಾದಿ ಬಟ್ಟೆಗೆ, ಗ್ರಾಮೀಣ ಉತ್ಪನ್ನಗಳಿಗೆ
ಅದು ಒಳ್ಳೆಯ ಗುಣಮಟ್ಟದ ಉತ್ಪನ್ನ ಆದರೆ ಅದಕ್ಕೆ ಬೇಡಿಕೆ ಅಂತಾರಾಷ್ಟ್ರೀಯವಾಗಿ ಬೇಡಿಕೆ ಹೆಚ್ಚಾಗ್ತಾ ಇದೆ, ರಾಷ್ಟ್ರೀಯವಾಗಿ ಕೂಡ ಬೇಡಿಕೆ ಹೆಚ್ಚಾಗ್ತಾ ಇದೆ. ಆದ್ದರಿಂದ ನಾವು ಖಾದಿಯನ್ನು ಮಾರಾಟ ಮಾಡುವ, ಗ್ರಾಮೀಣ ಉತ್ಪನ್ನಗಳನ್ನು ಮಾರಾಟ ಮಾಡುವ ನಮ್ಮ ಮನಸ್ಥಿತಿಯನ್ನು ಬದಲು ಮಾಡಿಕೊಂಡು ಅದನ್ನು ಹೊಸ ರೀತಿಯಲ್ಲಿ ಮಾರುಕಟ್ಟೆಗೆ ಬಿಡುಗಡೆ ಮಾಡಿ ಶ್ರೀಮಂತರ ಪದಾರ್ಥವಾಗಿ ಮಾರಿದರೆ ಆಗ ಮಾತ್ರ ಇದನ್ನು ಉತ್ಪಾದನೆ ಮಾಡುವ ಬಡವರಿಗೆ 4 ಕಾಸನ್ನು ಹೆಚ್ಚು ಕೊಟ್ಟು ಅವರು ಈ ಉತ್ಪಾದನೆಯಲ್ಲಿ ಉಳಿಯೋ ಹಾಗೆ ಮಾಡ್ಬೋದು ಅಂತ ನಾನು ಹೇಳಿ. ನಮ್ಗೆ ಇದು ಉಳಿಸ್ಬೇಕು, ಅವ್ರ ಹೆಸರು ಉಳಿಸ್ಬೇಕು, ಈ ಗ್ರಾಮದಲ್ಲಿ ಕೆಲಸ ನಡಿಬೇಕು, ನಾವು ಮುಂದೆ ಬರಬೇಕು ತಗಡೂರ್ಲೆ ಅನ್ನೋದು ಆಸೆ ನಮ್ಗೆ ತುಂಬಾನೇ ಇದೆ ಮೇಡಮ್. ಇದಕ್ಕೆ ಸೀಮಿತ ಆಗಬಾರ್ದು, ಮುಂದಕ್ಕೆ ನಡಿಬೇಕು, ಈ ಕೆಲಸ ಕಾರ್ಯಕ್ರಮ ನಡಿಬೇಕು ಮೇಡಮ್. ಮಹಿಳೆಯನ್ನ ಮೇಲೆತ್ತುವ ಆಕೆಯ ಮುಂದಾಳತ್ವದಲ್ಲಿ ನಡೆಯಬೇಕಾದ ಚಳವಳಿ.